ಮಾರ್ಚ್ 17 ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಅದಕ್ಕಾಗಿ ಅಭಿಮಾನಿಗಳು ಸಂಭ್ರಮದಿಂದ ತಯಾರಿ ನಡೆಸುತ್ತಿರುವಾಗಲೇ ಅಪ್ಪು ಮನೆಯ ಮತ್ತೊಂದು ಜೀವ ಇಲ್ಲವಾಗಿದೆ. ಹಾಗಾದರೆ ಅಪ್ಪನ ಬರ್ತ್ಡೇ ದಿನವೇ ಧೃತಿ ವಂದಿತಾ ಕಣ್ಣೀರಿಟ್ಟಿದ್ದೇಕೆ? ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬವನ್ನು ಫ್ಯಾನ್ಸ್ ಸಡಗರದಿಂದ ಆಚರಿಸುತ್ತಿದ್ದಾರೆ. ಆದರೆ ಇದರ ಮಧ್ಯೆ ಅಪ್ಪು ಕುಟುಂಬ ಮತ್ತೊಂದು ಜೀವವನ್ನು ಕಳೆದುಕೊಂಡು ಕಣ್ಣೀರಿಡುತ್ತಿದೆ. ಹೌದು, ಅಪ್ಪು ಹುಟ್ಟುಹಬ್ಬ ಇರುವಾಗಲೇ ಅಪ್ಪು ಕುಟುಂಬದ ಮುದ್ದಿನ ಶ್ವಾನ ಅಸುನೀಗಿರುವ ಬಗ್ಗೆ ಅಪ್ಪು ಮಗಳು ಧೃತಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಬೇಸರ ವ್ಯಕ್ತಪಡಿಸಿದ್ದಾರೆ. ಮುದ್ದಿನ ಸ್ಪಾರ್ಕಿ ಜೊತೆ ವಂದಿತಾ ಮತ್ತು ಧೃತಿ ಇಬ್ಬರೂ ಜೊತೆಯಾಗಿ ಅಪ್ಪಿಕೊಂಡಿರುವ ಫೋಟೋ ಹಾಗೂ ಸ್ಪಾರ್ಕಿಯ ವಿವಿಧ ಫೋಟೋಗಳನ್ನು ಧೃತಿ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಸ್ಪಾರ್ಕಿಯನ್ನು ತಾವು ಎಷ್ಟು ಪ್ರೀತಿಸುತ್ತೇವೆ ಅನ್ನೋದನ್ನು ಸಹ ತಿಳಿಸಿದ್ದಾರೆ. ಪುನೀತ್ ಪುತ್ರಿ ಧೃತಿ ಮುದ್ದಿನ ಶ್ವಾನ ಸ್ಪಾರ್ಕಿ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡಿದ್ದು, ಐ ಲವ್ ಯು ಸ್ಪಾರ್ಕಿ, ಮಿಸ್ ಯು ಸೋ ಮಚ್ ಎಂದು ಬರೆದುಕೊಂಡಿದ್ದಾರೆ. ಜೊತೆಗೆ ಶಾಂತಿಯ ದೂತ ಪಾರಿವಾಳದ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಧೃತಿ ಈ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದಂತೆ ಅಭಿಮಾನಿಗಳು ಅಪ್ಪುವನ್ನು ನೆನೆದಿದ್ದಾರೆ. ರೆಸ್ಟ್ ಇನ್ ಪೀಸ್ ಸ್ಪಾರ್ಕಿ, ನೀನು ಇನ್ನು ಮುಂದೆ ಅಪ್ಪು ಜೊತೆ ಆಡುತ್ತಾ ಅಪ್ಪುವನ್ನು ಆರೈಕೆ ಮಾಡುತ್ತಾ ಇರು ಎಂದು ಹಾರೈಸಿದ್ದಾರೆ. ಸ್ಪಾರ್ಕಿ ಅಪ್ಪು ಅವರ ನೆಚ್ಚಿನ ಶ್ವಾನವಾಗಿತ್ತು. ಇದೀಗ ಅಪ್ಪು ಬರ್ತ್ಡೇ ಸಮಯದಲ್ಲೇ ನೆಚ್ಚಿನ ಶ್ವಾನ ಕೂಡ ಅಸುನೀಗಿದ್ದು ಕುಟುಂಬದವರು ಕಣ್ಣೀರು ಹಾಕುತ್ತಿದ್ದಾರೆ. ನೀವು ಸಹ ನಿಯತ್ತಿನ ಪ್ರಾಣಿಯಾದ ಸ್ಪಾರ್ಕಿಗೆ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ತಿಳಿಸಿ.